ಅವಕಾಶ ಸಿಕ್ಕಾಗೆಲ್ಲ ರಾಹುಲ್ ಗಾಂಧಿ ಅದಾನಿ ಅಂಬಾನಿ ಮೇಲೆ ಕೆಂಡ ಕಾರೋದು ಯಾಕ? ಅಮೇರಿಕಾದಾಗ ನಿಂತ್ಕೊಂಡ ಆಸಿಮ್ ಮುನೀರ ಅಂಬಾನಿನ ಟಾರ್ಗೆಟ್ ಮಾಡೀನಿ ಅಂತ ಯಾಕೆ ಹೇಳ್ದ? ನೆಕ್ಸ್ಟ್ ಯುದ್ಧ ಭಾರತದ ಮೇಲೆ ಅಂಬಾನಿಯಿಂದನ ಚಾಲು ಆಗ್ತೈತಿ ಅಂತಾನೆ. ಅಮೇರಿಕಾ ಕುಮ್ಮಕ್ಕಿನಿಂದನ ಈ ಆಸಿಮ್ ಮುನೀರ್ಗ ಇಷ್ಟೊಂದು ಶಕ್ತಿ ಬಂತೇನ್ರಿ? ನಮ್ಮ ದೇಶದ ಮೇಲೆ ವ್ಯವಸ್ಥಿತವಾಗಿ ಒಂದು ಇಂಟರ್ನ್ಯಾಷನಲ್ ಸಂಚು ನಡೆದೈತಿ. ರಾಹುಲ್ ಗಾಂಧಿ ಅವರು ತಮಗೆ ಗೊತ್ತೋ ಗೊತ್ತಿಲ್ದೋ ಆ ಸಂಚಿನ ಒಂದು ಭಾಗ ಆಗ್ಯಾರ. ಪಾಕಿಸ್ತಾನದ ಸ್ಟ್ರಾಟಜಿ ಬಟಾ ಬಯಲಾಗೈತಿ. ಆಸಿಮ್ ಮುನೀರ್ ಅನ್ನೋ ಫೀಲ್ಡ್ ಮಾರ್ಷಲ್, ತಲೆ ಕೆಟ್ಟ ಫೀಲ್ಡ್ ಮಾರ್ಷಲ್, ಮೊದಲು ಜನರಲ್ ಆಗಿದ್ದ, ಈಗೇನೋ ದೊಡ್ಡ ಸಾಧನೆ ಮಾಡೋಣ ತ ಫೀಲ್ಡ್ ಮಾರ್ಷಲ್ ಕೊಟ್ಟಾರ. ಹಿಂಗಾಗಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ ಇವ ಅಮೇರಿಕಾದಾಗ ನಿಂತ್ಕೊಂಡ ಉತ್ತರಣ ಪೌರುಷ ಒಲೆ ಮುಂದೆ ಅಂದಂಗ ಬೇಕಾಬಿಟ್ಟಿ ಬಾಯಿಗೆ ಬಂದಂಗ ಮಾತಾಡಕತ್ತಾನ. ಭಾರತದ ಮೇಲೆ ಹಲ್ಲು ಕಡಿಯಾಕತ್ತಾನ. ಈಗ ಭಾರತದ ಮೇಲೆ ಯುದ್ಧ ಮಾಡಿದ್ರ ಟಾರ್ಗೆಟ್ ಆಗೋದು ಅಂಬಾನಿ ಅಂತಂದಾನ. ಇದೊಂದು ರೀತಿ ಹತಾಶೆ ಯುದ್ಧ ತಂತ್ರ. ಯೂಶ್ವಲ್ ಆಗಿ ಯುದ್ಧ ಮಾಡಬೇಕು ಅಂತಂದ್ರ ಆ ದೇಶದ ಎಕಾನಮಿ ಮೇಲೆ ಹೊಡಿಬೇಕು ಅನ್ನೋದು ಸರಿ ಐತಿ. ಆದ್ರ ಅಲ್ಲಿರೋ ಶ್ರೀಮಂತಿಕೆ ಮೇಲೆ ಹೊಡಿಬೇಕು ಅನ್ನೋದೇನೈತಲ್ಲ, ಇದು ಮೂರ್ಖತನ ಐತಿ. ಇದು ಸೇಫ್ ಟಾರ್ಗೆಟ್ ಐತಿ. ಸೈನ್ಯ ಜೊತೆ ಸೈನ್ಯ ಯುದ್ಧ ಮಾಡಬೇಕು. ಸೈನ್ಯ ತಗೊಂಡು ಬಂದ ಉದ್ಯಮಿಗಳ ಮೇಲೆ, ಬಿಸಿನೆಸ್ ಮ್ಯಾನ್ಗಳ ಮೇಲೆ ಯುದ್ಧ ಮಾಡ್ತನು ಅಂದ್ರ ಏನು ಹೇಳ್ಬೇಕ್ರಿ? ಇದು ಹೇಡಿಗಳು ಮಾಡುವಂಥ ಕೆಲಸ. ಆಸಿಮ್ ಮುನೀರ್ ಅನ್ನೋ ಅಂತ ಒಬ್ಬ ಹೇಡಿ ಮಾತಾಡ್ಯಾನ ಹಿಂಗ ಅಂಬಾನಿ ಮೇಲೆ ಯುದ್ಧ ಮಾಡಬೇಕು ಅಂತ. ಅದು ಅಮೇರಿಕಾ ನೆಲದಾಗ ನಿಂತು ಅಮೇರಿಕಾದಾಗಿರೋ ಪಾಕಿಸ್ತಾನಿ ಪ್ರಜೆಗಳ ಮುಂದೆ ನಿಂತ ಹೇಳಿ ಆಸಿಮ್ ತನ್ನ ಪೌರುಷವನ್ನ ತೋರ್ಸಾಕತ್ತಾನ. ದೊಡ್ಡ ದೊಡ್ಡ ಮಾತು ಮಾತಾಡಿ ತಾನೊಬ್ಬ ಮೂರ್ಖ, ಬರೀ ಮಾತಿಗೆ ಮಾತಾಡ್ತೀನಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಕತ್ತಾನ. ಏನು ಜಂಬ ಕೊಚ್ಕೊಂಡಾನ? ನಮ್ಮ ತಂಟೆಗೆ ಬಂದ್ರ ನಾವು ಅರ್ಧ ಪ್ರಪಂಚನ ನಾಶ ಮಾಡ್ತೀವಿ. ಪಾಕಿಸ್ತಾನದವ್ರು ನೋಡ್ರಿ ಅರ್ಧ ಪ್ರಪಂಚನ ನಾಶ ಮಾಡುವಷ್ಟು ಮುಂದೆ ಬೆಳೆದು ಬಿಟ್ಟಾರ. ಕಾಶ್ಮೀರ ನಮ್ದು, ಭಾರತ ಏನು ಬೇಕಾದ್ ಮಾಡಲಿ ಕಾಶ್ಮೀರ ನಮ್ದಾಗೇ ಆಗ್ತೈತಿ. ಸಿಂಧೂ ನದಿ ನೀರು ನಮಗೆ ಬಿಡಲಿಲ್ಲ, ಅಲ್ಲೇನಾರ ಡ್ಯಾಮ್ ಕಟ್ಟಿದ್ರು ಅಂದ್ರೆ ಹಿಂಗೆ ಡ್ಯಾಮ್ ಹಾಳು ಮಾಡ್ತಾರಂತ, ಬ್ಲಾಸ್ಟ್ ಮಾಡ್ತಾರಂತ. ಬರೀ ಬ್ಲಾಸ್ಟ್ ಮಾಡೋದು, ಶೂಟ್ ಮಾಡೋದು ಇದ್ರಾಗ ಹೋದ್ರೆ ಪಾಕಿಸ್ತಾನದವರು. ಅಲ್ಲ, ಆಪರೇಷನ್ ಸಿಂಧೂರ್ದಾಗ ನಿಮಗೆ ಮಣ್ಣು ಉಗ್ಸೀವಿ. ನಿಮ್ಮದು ಒಂದು ಡ್ರೋನ್ ಆಗಲಿ, ಯುದ್ಧ ವಿಮಾನ ಆಗಲಿ ನಮ್ಮ ನೆಲದಾಗ ಬಂದು ಬಿದ್ದು ಬ್ಲಾಸ್ಟ್ ಆಗಲಿಲ್ಲ. ಮ್ಯಾಲೆ ಬ್ಲಾಸ್ಟ್ ಆಗಿ ಆಮೇಲೆ ನೆಲಕ್ಕೆ ಬಿತ್ತು. ಅದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನೋಡ್ಕೊಂಡು ಹಂಗೆ. ಒಂದು ಡ್ರೋನ್ ನಮ್ಮಲ್ಲಿ ಬಂದು 10 ಮಂದಿನ ಕೊಂದೈತಿ ಅನ್ನೋಂಗಿಲ್ಲ. ಅಂಥದ್ರಾಗ ಒಂದು ಆಪರೇಷನ್ ಸಿಂಧೂರಾಗ ನಾವು ಇಷ್ಟೆಲ್ಲ ರೆಡಿಯಾಗಿ ತಯಾರಿ ಮಾಡ್ಕೊಂಡಿವಿ. ಡ್ಯಾಮ್ ಕಟ್ಟಿ ಅಲ್ಲಿ ಕಡಲೆಪುರಿ ಮಾರ್ತೀವೇನು? ಡ್ಯಾಮ್ ಕಟ್ಟಿ ನಾವು ನಿಮಗೆ ಹೆಂಗೆ ಬೇಕು ಪೂಜೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಲ್ಲಿ. ನೀ ಬಂದು ಡಮ್ ಅನಿಸ್ತಕ ನಾವು ನಿಮ್ಗೆ ನೋಡ್ಕೊಂಡು ಬಾಪ ಆಸಿಮ ಬಾ ಇಲ್ಲಿ ಉಡಾಯಿಸು ಅಂತೀವೇನು? ಇದೆಲ್ಲ ಏನೂ ಇಲ್ರಿ. ಪಾಕಿಸ್ತಾನದ ಮಂದಿ ಇವನು ಮಾತು ಕೇಳಾಕತ್ತಾರಲ್ಲ, ಅವ್ರ ಕಣ್ಣಾಗಮ್ಮ ನುಗ್ಗಿಯೋದು. ನಾವು ಭಾರತದಿಂದ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಅಂತ ದೊಡ್ಡ ಬಿಟ್ಟಿ ಬಿಲ್ಡಪ್ ತಗೊಳ್ಳೋದು, ಎದಿ ಉಬ್ಬಿಸಿ ಭಾಷಣ ಮಾಡಿ ಚಪ್ಪಾಳೆ ಪಡ್ಕೊಳ್ಳೋದು. ಇದೆಲ್ಲ ಮಾತಾಡಕತ್ತಾನಲ್ಲ ಆಸಿಮ, ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಅವನಿಗೂ ಗೊತ್ತೈತಿ. ಆದರೂ ಮಾತಾಡ್ತಾನೆ. ಅರ್ಧ ಜಗತ್ತನ್ನು ಹೊಡೆದಾಕ್ತಾನಂತ ಏನು ಆಸಿಮ್ ಮುನೀರ್ ಹೇಳ್ತಾನಲ್ಲ. ತನ್ನ ಕಡೆ ನ್ಯೂಕ್ಲಿಯರ್ ವೆಫನ್ ಐತಿ ಅನ್ನೋ ಒಂದು ಭರವಸೆಯಿಂದ ಇದೆಲ್ಲ ಅಮೇರಿಕಾ ಹುನ್ನಾರ. ಅವ್ರಿಗೆ ನ್ಯೂಕ್ಲಿಯರ್ ವೆಫನ್ ಕೊಟ್ಟಿದ್ದು ಅಮೇರಿಕಾನ. ಅಮೇರಿಕಾ ಸಪೋರ್ಟ್ ಇಲ್ಲ, ಇವ್ರೇನೂ ಮಾಡಂಗಿಲ್ಲ. ಮತ್ತೆ ನೀ ಹೋಗಿ ನ್ಯೂಕ್ಲಿಯರ್ ಬಾಂಬ್ ಎತ್ಕೊಂಡು ಬಂದು ಜಗತ್ ನಾಶ ಮಾಡಕ್ಕೆ ಬಂದಿ ಅಂದ್ರೆ ಜಗತ್ತಿನ ಎಲ್ಲ ಮಂದಿ ಗಪ್ಪು ಕುಂದಿರ್ತಾರೆ ತಿಳ್ಕೊಂಡೇನು ಬೇರೆ ದೇಶಗಳು. ನೀ ಇನ್ನ ನ್ಯೂಕ್ಲಿಯರ್ ಬಾಂಬ್ ಕಡೆ ಹೊಂಟಿ ಅಂತ ಗೊತ್ತಾದ್ರೆ ನಿನ್ನ ಬಾಂಬ್ನ ಇಲ್ಲ ಅನ್ಸ್ಬಿಡ್ತಾರೆ. ಮತ್ತೆ ನೀ ಮಂದಿಗೆ ಅಂಜಿಕೆ ಹಾಕ್ತಿ ಅಂದ್ರೆ ನಿನ್ನ ಮನಸ್ಥಿತಿ ನೋಡು ಯಾವ ಮಟ್ಟಿಗೆ ಹೋಗ್ಬಿಟ್ಟೈತಿ. ಆಪರೇಷನ್ ಸಿಂಧೂರ ಟೈಮ್ನಾಗ ನಮ್ಮ ಒಂದೆರಡು ಬಾಂಬ್ಗಳು ನಿಮ್ಮ ನ್ಯೂಕ್ಲಿಯರ್ ವೆಫನ್ ಇಟ್ಟಿರೋ ಗುಡ್ಡದ ಸುತ್ತನ ಬಿದ್ದು ಗೊತ್ತಿರ್ಬೇಕಲ್ಲ. ಅದ್ರ ಮ್ಯಾಲೆ ಹಾಕಿದ್ರೆ ನಿನ್ನ ಗತಿ ಏನಾಗ್ತೈತಿ? ಸುಮ್ಮ ಅಂಜಿಕೆ ಹಾಕೋದನ್ನ ನಿಲ್ಲಿಸಿಬಿಡು ಮಾರಾಯ. ಇದಷ್ಟಲ್ರಿ, ಆಸಿಮ್ ಮುನೀರ್ ಅನ್ನೋ ಈ ಮುಲ್ಲಾ ಮುನೀರ್ ಅದನಲ್ಲ ಏನಂದಾನಂದ್ರ ಉರ್ದು ಒಳಗೆ ಒಂದು ಪದ ಐತಿ. ಆ ಪದನ ಅಂಬಾನಿ ಅವ್ರಿಗೆ ಬಳಸ್ಯಾನ. ಸೂರಾ ಅಲ್ ಫಿಲ್. ಈ ಪದದ ಅರ್ಥ ಏನು ಅಂದ್ರೆ ಎದುರಾಳಿಗೆ ಆನೆ ಬಲ ಕೊಡೋ ಆನೆ ಇರ್ತಾವಲ್ಲ ಅದನ್ನು ಹೊಡೆದು ಉಳಿಸ್ಬೇಕಂತ. ಅದು ಅಲ್ಲಾನ ಹೆಸರ್ಲೆ. ಅವಾಗ ಅವನ ಶಕ್ತಿ ಕುಂದತೈತಿ, ಯುದ್ಧಕ್ಕೆ ಶರಣಾಗ್ತಾನು ಅನ್ನೋ ಮಾತಿದು. ಈ ಪದನ ಮುಖೇಶ್ ಅಂಬಾನಿ ಅವ್ರಿಗೆ ಬಳಸ್ಯಾನ. ಯಾಕಂದ್ರೆ ಮುಖೇಶ್ ಅಂಬಾನಿ ಅವ್ರನ್ನ ಭಾರತದ ಆನೆಗಳ ಲಿಸ್ಟೊಳಗೆ ಸೇರಿಸ್ಕೊಂಡಾನ. ಮುಖೇಶ್ ಅಂಬಾನಿ ಅವ್ರನ್ನ ಹೊಡೆದ್ರ ಭಾರತ ಬಗ್ಗತೈತಿ ಅನ್ನೋ ಮಾತು ಹೇಳೋಣ. ಮೊದಲನೇ ಭಾರತ ಸೈನಿಕರ ದಾಟಿ ಒಳಗೆ ಬಾ, ಆಮೇಲೆ ಮುಖೇಶ್ ಅಂಬಾನಿನ ಹೊಡೆಕೆತ್ತು. ಹಿಂಗೆಲ್ಲ ಮಾತಾಡೋದು ನೋಡ್ರ ಅಂಬಾನಿ ಅವರು ಪಾಕಿಸ್ತಾನಕ್ಕೆ ಟಾರ್ಗೆಟ್ ಆಗ್ಯಾರು ಅನ್ನೋದಂತೂ ಖರೆ. ನಿರಂತರವಾಗಿ ಅಂಬಾನಿ, ಅದಾನಿ ಇನ್ನಿತರ ಬಿಸ್ನೆಸ್ ಮ್ಯಾನ್ಗಳನ್ನ, ಭಾರತದ ಬಿಸ್ನೆಸ್ ಮ್ಯಾನ್ಗಳನ್ನ ಇವರು ಟಾರ್ಗೆಟ್ ಮಾಡೋದು ನೋಡಿದ್ರ
ಇವ್ರಿಗೆ ಏನು ಬೇಕಾಗಿರ್ಬೋದು ಭಾರತದ ಆರ್ಥಿಕತೆ ಮೇಲೆ ಹೊಡೆಯೋ ಹುನ್ನಾರ. ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟವರು ಭಾರತದಾಗ ಅದಾರ. ಅವ್ರ ಮೇಲೆ ಇವರು ಕಣ್ಣಿಟ್ಟಾರ. ಇವರಿಂದನ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿ GDP ಭಾರತಕ್ಕೆ ಸಿಗತ್ತೈತಿ. ಹಿಂಗಾಗಿ ನಮ್ಮ GDP ಮ್ಯಾಲೆ ಏರತೈತಲ್ಲ, ಅದನ್ನೂ ನೋಡೋಕ್ಕಾಗಲ್ದು ಪಾಕಿಸ್ತಾನಕ್ಕೆ. ಈಗ ಅಂಬಾನಿ ಹೊಡಿತನು ಅಂತಾರೆ. ಇವ್ರ ಮೇಲೆ ಹಿಂಗೆ ನಿರಂತರವಾಗಿ ಬಾಯಿ ಮಾತಿನ ದಾಳಿ ನಡೆಯಕತ್ತೈತಲ್ಲ, ಇದೊಂದು ರೀತಿ ಇಂಟರ್ನ್ಯಾಷನಲ್ ಸಂಚು ಅನ್ಸಾಕತ್ತೈತಿ. ಹಿಂಗೆ ಅನ್ಸಾಕು ಒಂದು ಕಾರಣ ಐತ್ರಿ. ಎಲ್ಲ ಬಿಟ್ಟು ಆಸಿಮ್ ಮುನೀರ್ ಅಮೇರಿಕಾಕ್ಕೆ ಹೋಗಿ ನಮ್ಮ ದೇಶದ ಶ್ರೀಮಂತರ ಹೆಸರನ್ನು ತಗೊಂಡು ಅವ್ರನ್ನ ಹೊಡಿಬೇಕು, ಅವ್ರನ್ನ ದಾಳಿ ಮಾಡಬೇಕು ಅಂತಾನು ಅಂದ್ರೆ ಅವನ ಟಾರ್ಗೆಟ್ ಬೇರೆನೋ ಐತಿ. ಈ ಜಾರ್ಜ್ ಸೋರೋಸು ಅವರು ಇವರು ನಮ್ಮ ದೇಶದ ಮೇಲೆ ಹಲ್ಲು ಕಡಿಯೋ ಮಂದಿದೆಲ್ಲ ಐತಿ. ಭಾರತದಾಗ ಹೆಂಗಾರೆ ಮಾಡಿ ಮಣ್ಣು ಮುಕ್ಕಿಸ್ಬೇಕು, ಭಾರತವನ್ನು ಹಾಳು ಮಾಡಬೇಕು ಅನ್ನೋದು. ಇಂಥವ್ರ ಕಣ್ಣಿಗೆ ನಮ್ಮ ದೇಶದಾಗ ಭಾಳ ಮಂದಿ ಬಲಿಯಾಗ್ಯಾರ ಅಂದ್ರೆ ಅವ್ರ ತಾಳಕ್ಕೆ ಕುಣಿತಾರ. ನಮ್ಮ ದೇಶದ ಅನ್ನ ತಿಂದು ನಮಗೆ ಎರಡು ಬಗಿತಾರ. ಅಂಥ ಎರಡು ಬಗೆಯೋ ಮಂದಿನ ಇಟ್ಕೊಂಡು ಇಂಥ ಮಂದಿ ಬಾಯಿ ತುಂಬ ಏನು ಬೇಕು ಅದನ್ನು ಮಾತಾಡಕತ್ತಾರ. ನಮ್ಮ ರಾಹುಲ್ ಬಾಯಿ ಕೂಡ ಬೆನ್ನು ಬಿಡಲ್ದ ಬೇತಾಳನ್ಗತ್ಲೆ ಅದಾನಿ ಅಂಬಾನಿ ಇವರು ಬ್ಯಾಲ ಹಲ್ಲು ಕಡ್ಕೋತ ಬೆನ್ನ ಬಿಟ್ಟಿಲ್ಲ. ಅವ್ರನ್ನ ಹೆಂಗೆ ಬೇಕು ಹಂಗೆ ಮಾತಾಡ್ಯಾನ. ಪಾರ್ಲಿಮೆಂಟ್ ಆಗಿರಲಿ, ಮೈಕ್ ಸಿಕ್ಕಾಗೆಲ್ಲ, ಕಾನ್ಫರೆನ್ಸ್ ಮಾಡಿದಾಗೆಲ್ಲ ಎಲ್ಲ ಕಡೆ ಅಂಬಾನಿ ಅದಾನಿ ಚೋರ್ ಹೇ ಬರೀ ಇಂಥವ ಮಾತಿವ್ರು. ದೇಶದ ಹೊರಗೆ ನಿಂತ ಶತ್ರು ಸೇನೆಯ ಮುಖ್ಯಸ್ಥ ಮಾತಾಡ್ತಾನ. ದೇಶದ ಒಳಗೆ ಇದೇ ದೇಶದ ಪ್ರಜೆನೋ ಅದಾರೋ ಇಲ್ಲೋ ಇನ್ನೂ ನೋಡಬೇಕು. ಇದೇ ದೇಶದಾಗ ಇದ್ದುಕೊಂಡು ಇದೇ ದೇಶದ ಹುದ್ದೆ ನಿಭಾಯಿಸ್ಕೊಂಡು ರಾಹುಲ್ ಗಾಂಧಿನೂ ಹಿಂಗೆ ಮಾತಾಡ್ತಾರೆ. ಏನೈತಿ ಡಿಫ್ರೆನ್ಸ್? ಇವ್ರು ಎಷ್ಟು ಮಾತಾಡ್ತಾರೆ ರಾಹುಲ್ ಗಾಂಧಿ ಅಂದ್ರೆ ಕೋರ್ಟ್ ತನಕ ವಿಷಯ ಹೋಗ್ತಾವ. ಕೋರ್ಟ್ ಹೇಳ್ತೈತಿ ಸಾಕ್ಷಿ ಆಧಾರ ಇಲ್ಲ, ನೀವು ಯಾಕೆ ಹಿಂಗೆ ಅಂತೀರ ಅಂತ. ಅಷ್ಟಾದರೂ ರಾಹುಲ್ ಗಾಂಧಿ ಬಿಡಂಗಿಲ್ಲ. ಅವ್ರ ಮೇಲೆ ಕೆಂಡ ಕಾರೋದು. ಇವರು ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಮಾತಾಡಕತ್ತಾರೆ. ಪಾಕಿಸ್ತಾನದ ಒಂದು ಭಾಗವಾಗಿ ನನ್ನನ್ನು ಯಾರು ಸ್ವೀಕಾರ ಮಾಡಿಬಿಟ್ರೆ ಪಾಕಿಸ್ತಾನನೂ ಹಂಗೆ ಮಾತಾಡ್ತೈತಿ, ನಾನು ಹಂಗೆ ಮಾತಾಡ್ತೀನಿ, ನಾವು ಇಬ್ಬರು ಒಂದಂತ ಮಂದಿ ಅನ್ಕೋತಾರ ಅನ್ನೋ ಕಾಮನ್ ಸೆನ್ಸು ಇಲ್ಲನ್ರಿ. ಅಥವಾ ಇದರ್ಥ ಆಗ್ಲಾರ್ದಷ್ಟು ಸಣ್ಣವ್ರು ಅದಾರೇನು ರಾಹುಲ್ ಗಾಂಧಿ? ವಿರೋಧ ಪಕ್ಷದ ನಾಯಕ, ಇಡೀ ಕಾಂಗ್ರೆಸ್ ಪಾಳಯವನ್ನು ಮುಂದೆ ನಡೆಸ್ಕೊಂಡು ಹೊಂಟಿರುವಂಥ ದೊಡ್ಡ ಶಕ್ತಿ, ಯುವರಾಜ, ಯುವರಾಜ. ಅವರಿಗೆ ಇಷ್ಟು ಸಣ್ಣ ವಿಷಯ ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡ್ರೆ ನಾನು ಸಣ್ಣಕ್ಕೆ ಹಾಕೂ ನೋಡೋರು ನೀವು ಸಣ್ಣವ್ರಾಗ್ತೀರಿ. ಅವರಿಗೆ ಗೊತ್ತಿದ್ದು ಮಾತಾಡಕತ್ತಿರು ಅಂತಂದ್ರೆ ಅದರಷ್ಟು ದುರಾದೃಷ್ಟಕರ ಸಂಗತಿ ಇನ್ನೊಂದಿಲ್ಲ. ಪುಣ್ಯಕ್ಕೆ ನಾವೇನು ಅನ್ಕೊಳ್ಳೋಣ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಮಾತಾಡಕತ್ತಿರೋದು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಒಂದು ಟೂಲ್ ಕಿಟ್ನ ಭಾಗ ಆಗಿ ಕನ್ವರ್ಟ್ ಆಗತೈತಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ಕೊಂಡು ನಾವು ಮುಂದೆ ಹೋಗೋಣ. ಸುಮ್ಮ ಯಾಕೆ ಅವ್ರಿಗೆ ಗೊತ್ತಿದ್ದು ಹಿಂಗೆ ಮಾಡತ್ತಾರ ಅಂದ್ಕೊಂಡು ಅವ್ರ ಮೇಲೆ ನಮ್ಮ ಭಾವನೆಯನ್ನು ಕೆಟ್ಟ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.